ಪ್ರಪಂಚದಲ್ಲಿ 180 ವರ್ಷದಿಂದ ಬೆಳೆದು ಬಂದಿದೆ. ಭಾರತ ದೇಶದಲ್ಲಿ 120 ವರ್ಷದಿಂದ ಈ ಚಳುವಳಿ ಬೆಳೆದು ಬಂದಿದೆ. ಎಲ್ಲ ಎಲುಬುಗಳನ್ನು ಆವರಿಸಿದೆ ಸಹಕಾರ ಕ್ಷೇತ್ರ. ದೊಡ್ಡ ವಿಷಯ ಇದು ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ. ಏನು ಈ ಸಹಕಾರ ಕ್ಷೇತ್ರದಿಂದ ಬೆಳೆದು ಬಂದಿರತಕ್ಕಂಥವ್ರು ನಮ್ಮ ಇವರು ಹೇಳ್ದಂಗೆ HK ಪಾಟೀಲ್ ಇರ್ಬೋದು, ಶಿವಾನಂದ ಪಾಟೀಲ್ ಇರ್ಬೋದು, ಸಹಕಾರ ಕ್ಷೇತ್ರನೇ ಮುಂದೆ ನಾಯಕರೇ ಆಗ್ತಾ ಇದ್ದದ್ದು ಮೊದಲಿಂದ ಕೂಡ. ಒಂದು ಆರ್ಥಿಕತೆ, ಇನ್ನೊಂದು ನಾಯಕತ್ವ. ರಾಮಕೃಷ್ಣ ಹೆಗಡೆ ಅವರು ಸೆಕೆಂಡ್ ಲೈನ್ ಲೀಡರ್ಶಿಪ್ ತಂದರು. ನಜೀರ್ ಸಾಬ್ರು ಅವರು ಜಿಲ್ಲಾ ಪರಿಷತ್ತಲ್ಲೂ ತಾಲೂಕು ಬಂದವರೇ, ಪ್ರಧಾನರಾದವರೇ, MLA ಗಳಿದ್ದಾರೆ. ಬಹಳ ಜನ ಸಹಕಾರ ಕ್ಷೇತ್ರ ಬಂದಿದ್ದವರೇ ಇದ್ದಾರೆ. ಆದರೆ ಇವತ್ತು ಈ ಒಂದು ನಿಮ್ಗೊಂದು ಒಂದು ಮಾತನ್ನು ಕೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ರಾಜಣ್ಣವ್ರು ಸಹಕಾರ ಸಚಿವರಾಗಿ, HK ಪಾಟೀಲ್ ಕಾನೂನು ಸಚಿವರಾಗಿ ಬಂದ ಮೇಲೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಸಹಕಾರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತಿದ್ದುಪಡಿಗಳನ್ನು ಮಾಡ್ತಕ್ಕಂಥ ಅಮೆಂಡ್ಮೆಂಟ್ ಸಮಿತಿಯನ್ನು ಮಾಡಿದ್ದಾರೆ. ಇಲ್ಲೇ ಲಕ್ಷ್ಮಣ ಸವದಿಯವರು ಸಹಕಾರ ಸಚಿವರಾಗಿದ್ದರು, ಈಗ ಶಾಸಕರಾಗಿದ್ದಾರೆ. ಅವರೇ ಅಧ್ಯಕ್ಷರೇ. ನಾವು ನಿಮ್ಗೆ SR ಪಾಟೀಲ್ರಿದ್ದರು, ನಮ್ಮ ಅರೇಬೈಲು ಶಿವರಾಮ್ ಮಾಜಿ ಮಂತ್ರಿಗಳು, ಷಡಾಕ್ಷರಿ ಅವರು ಇಲ್ಲೇ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, K ಷಡಾಕ್ಷರಿ ಅವರು ಇದ್ದೀರಾ, ರಾಜೇಂದ್ರ ಕುಮಾರ್ ಅವರು, HS ರಮಣರೆಡ್ಡಿ ಅವರು, ಎಲ್ಲ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಆ ಸಮಿತಿಯ ಇಗ್ನೋರ್ ಮಾಡಿ ಈ ಕಾಯ್ದೆಯನ್ನು ತಂದು ವಿಧಾನಮಂಡಲದಲ್ಲಿ HK ಪಾಟೀಲರು ಮಂಡಿಸ್ತಾ ಇದ್ದೀರಲ್ಲ, ಒಬ್ಬ ಹಿರಿಯ ಸಹಕಾರಿಯಾಗಿ, ಇದು ನ್ಯಾಯಸಮ್ಮತವೇ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಬೇಕು. ಇದೆಲ್ಲರಿಗೂ ಸೇರಿದ್ದು. ದಯವಿಟ್ಟು ಯಾವ ಪಕ್ಷ, ನೀವು ಎಲ್ಲರೂ ಕೂಡ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹಕಾರ ಕ್ಷೇತ್ರ ಇರ್ತಕ್ಕಂಥದ್ದು. ಇದರಲ್ಲಿ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ನಮ್ಮ ಭಾರತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಹೇಳ್ತಾರೆ, NDDB ನೇತೃತ್ವ ವಹಿಸಲು ಕೋರಿಕೊಂಡಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಸರ್ಕಾರದ ಹಸ್ತಕ್ಷೇಪ ಇಲ್ಲದಿದ್ದರೆ ಮಾತ್ರ NDDB ನೇತೃತ್ವ ವಹಿಸಿಕೊಳ್ಳದ ತಿಳಿಸಿರೋ ಅವರು. ಸದರಿಯವರ ಷರತ್ತನ್ನು ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಪ್ಪಿಕೊಂಡು ವರ್ಗೀಸ್ ಕುರಿಯನ್ಗೆ NDDB ಉಸ್ತುವಾರಿಯನ್ನು ವಹಿಸಿದರು. ಇದರಿಂದಾಗಿ ರಾಷ್ಟ್ರದಲ್ಲಿ ಇವತ್ತು ಕ್ಷೀರ ಕ್ಷಾಂತಿಯಾಗಿದೆ. 4.5 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ದೇಶದಲ್ಲಿ ಇವತ್ತು. ಅವರು ಹೇಳ್ತಾರೆ, ಯಾವಾಗಲೂ ಕೂಡ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ರೆ ಅಂತೇಳಿ ಅವ್ರು ಒಪ್ಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಧ್ಯಕ್ಷರೇ. ಆದರೆ ಇವತ್ತು ನಮ್ಮ HK ಪಾಟೀಲ್ ಅವರು ಮಾತಾಡುವ ಒಂದು ಮಾತು ಹೇಳಿದ್ರು, ಏನು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಂಡಲ ಪಂಚಾಯಿತಿಯಲ್ಲಿ ಸಾಮಾಜಿಕ ಕಳಕಳಿ ನ್ಯಾಯ ಕೊಟ್ಟಿದ್ದೀವಿ, ಅದನ್ನು ಇದರಲ್ಲೂ ತರ್ತಾ ಇದ್ದೀವಿ ಅಂತೇಳಿ. ನೀವು ಹಿರಿಯ ಸಹಕಾರಿಗಳಾಗಿ ಗ್ರಾಮ ಪಂಚಾಯಿತಿಗಳಿಗೆ ಈ ಸಹಕಾರ ಕ್ಷೇತ್ರ ಹೋಲಿಸ್ಬೋದೆ? ಸ್ವಾಯತ್ತತೆ, ಸ್ವಾತಂತ್ರ್ಯ ಇರ್ತಕ್ಕಂಥ ಸಹಕಾರ ಕ್ಷೇತ್ರ ಇದು. ಸ್ವಾಯತ್ತತೆ, ಸ್ವಾತಂತ್ರ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಹೋಲಿಸ್ತಿರಲ್ಲ ನೀವು. ಸರ್ಕಾರನ ಇದು, ಸರ್ಕಾರದಿಂದ ನಡೀತಾ ಇದೆ ಇದು. ಅಧ್ಯಕ್ಷರೇ, ಸಹಕಾರ ಸಂಘಗಳ ನೌಕರರು ಸರ್ಕಾರದ ನೌಕರರಲ್ಲ. ಸಹಕಾರ ಸಂಘದ ವ್ಯಾಪ್ತಿ ಹಳ್ಳಿಯಿಂದ ದಿಲ್ಲಿವರೆಗಿದೆ. ಸಹಕಾರ ಸಂಘ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅದರ ವೆಚ್ಚವನ್ನು ತಾನೇ ಭರಿಸುತ್ತದೆ. ಸಹಕಾರ ಸಂಘವು ಆರ್ಥಿಕ ಸಂಸ್ಥೆಯನ್ನಾಗಿ ತನ್ನದೇ ಬಂಡವಾಳದ ಮೂಲಕ ಕಾರ್ಯಚಟುವಟಿಕೆಗಳನ್ನು ಜರುಗಿಸುತ್ತದೆ. ಯಾವುದೇ ಸಹಕಾರ ಸಂಘವು ಸಹಕಾರ ಅಡಿ ನೋಂದಣಿವಾಗಿರ್ತಕ್ಕಂಥದ್ದು. ಯಾವುದೇ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಬಹುದು. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ನೌಕರರು ಸರ್ಕಾರದ ನೌಕರರು. ಪಂಚಾಯಿತಿ ವ್ಯಾಪ್ತಿಯು ಸೀಮಿತವಾಗಿದೆ. ಗ್ರಾಮ ಪಂಚಾಯತ್ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಸರ್ಕಾರವು ಅನುದಾನವನ್ನು ಒದಗಿಸುತ್ತದೆ. ಪಂಚಾಯಿತಿಯು ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ. ಪಂಚಾಯಿತಿಯನ್ನು ನೋಂದಣಿ ಮಾಡುವ ಅಗತ್ಯ ಇಲ್ಲ, ಅದನ್ನು ಸಮಾಪನೆಗೊಳಿಸುವ ಪ್ರಶ್ನೆಯೇ ಇಲ್ಲ. ಅಧ್ಯಕ್ಷರೇ, ಇವತ್ತು ಇದೇ ಕೇಂದ್ರ ಸರ್ಕಾರದಲ್ಲಿ ಏನು ಬಹಳಷ್ಟು ವರ್ಷಗಳಿಂದ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ. ಆದರೆ ಇವತ್ತು ಕರ್ನಾಟಕ ಸಹಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತೇನು ಮಾಡ್ತಾ ಇದ್ದೀರಿ? ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅರ್ಧನಾರೀಶ್ವರನ್ ಸಮಿತಿ ವರದಿ ಓದಿದ್ದೀರಿ ನೀವು, ಚೌಧರಿ ಬ್ರಹ್ಮಪ್ರಕಾಶ್ ಸಮಿತಿ ಓದಿದ್ದೀರಿ ನೀವು, ವೈದ್ಯನಾಥನ್ ಸಮಿತಿ ಓದಿದ್ದೀರಿ ನೀವು. ಸ್ವಾತಂತ್ರ್ಯವಾಗಿರಬೇಕು, ಸ್ವಾಯತ್ತತೆ ಇರಬೇಕು, ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಂಗಿಲ್ಲ. ಏನಿದ್ರು ಕೂಡ ಜಿಲ್ಲಾ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ಗೆ ಒಂದೇ ಒಂದು ನಾಮಿನಿ ಮಾಡಬೇಕು. 100 ಕೋಟಿ ಇದ್ರೂ ಕೂಡ ಒಂದೇ ಒಂದು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ ಅಧ್ಯಕ್ಷರೇ. ಇವತ್ತು ಅಷ್ಟೇ ಅಲ್ಲ ಅಧ್ಯಕ್ಷರೇ, ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ, ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯವು
ಜನರಲ್ ಮ್ಯಾನೇಜರ್ ಕಿಸಾನ್ ಕೋಆಪರೇಟಿವ್ ಚಿನ್ನಿ ಮಿಲ್ಸ್ ಎಲ್ಟಿಡಿ ಸುಲ್ತಾನ್ಪುರ ಉತ್ತರ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಉತ್ತರ ಪ್ರದೇಶ ಹೋಗಿತ್ತು ಕೋರ್ಟ್ಗೆ. 50ರಷ್ಟು ಷೇರು ಬಂಡವಾಳ ಹೊಂದಿದ್ದರೂ ಸಹ ಅದು ಸಂವಿಧಾನದ ಅನುಚ್ಛೇದ 12ರ ವ್ಯಾಪ್ತಿಯಡಿಯಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ. ಮತ್ತೊಂದು 2006ರಲ್ಲಿ ಕರ್ನಾಟಕದ ಭದ್ರ ಸಹಕಾರ ಕಾರ್ಖಾನೆ ಹರಿಹರ ಇದರ ನೌಕರರ ಅರ್ಜಿಯಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರದ ಬಂಡವಾಳವು 50%ಕ್ಕಿಂತ ಜಾಸ್ತಿ ಇದ್ದರೂ ಸಹ ಸದರಿ ಕಾರ್ಖಾನೆಯು ಭಾರತ ಸಂವಿಧಾನದ ಅನುಚ್ಛೇದ 12ರಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ. ಆ ನಂತರದ ಅನೇಕ ತೀರ್ಪುಗಳಲ್ಲಿ ಇದೇ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಆದರೆ ನೀವು ಸಹಕಾರ ಸಂಘವನ್ನ ತೆಗೆದು ಯಾವ್ಯಾವ ಸಂಘಗಳಿದ್ದಾವೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿ ಬರ್ತವೆ, ಅವೆಲ್ಲನೂ ನಾಮಿನಿ ಮಾಡ್ತೀವಿ, ಅಲ್ಲಿ ಅಧ್ಯಕ್ಷಗಳಾಗ್ತೀವಿ. ಈ ರೀತಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ಯೋಚನೆ ಮಾಡಿ. ಅಧ್ಯಕ್ಷರೇ, ನಿಮ್ಗೊಂದು ಮಾತು ಹೇಳಿಕ್ ಬಯಸ್ತೇನೆ ಅಧ್ಯಕ್ಷರೇ. DCC ಬ್ಯಾಂಕ್ 45,000 ಕೋಟಿ ಡಿಪಾಸಿಟ್ ಇದೆ, ಕ್ರೆಡಿಟ್ 40,000 ಕೋಟಿ ಡಿಪಾಸಿಟ್ ಇದೆ, ಅಪೆಕ್ಸಲ್ಲಿ 12,000 ಕೋಟಿ ಇದೆ, ಸಂವಾದದಲ್ಲಿ 40,000 ಕೋಟಿ ಇದೆ. ಅಧ್ಯಕ್ಷರೇ, ಇವತ್ತು ಪ್ರತಿಯೊಬ್ಬ ಇಂಥ ಒಂದು ರಾಜ್ಯದಲ್ಲಿ 47 ಸಹಕಾರ ಸಂಘಗಳಲ್ಲಿ 37,000 ಸಕ್ರಿಯ ಸಹಕಾರ ಸಂಘಗಳಿದ್ದಾವೆ, 25,000 ಸಹಕಾರ ಲಾಭಾಂಶದಲ್ಲಿದ್ದಾವೆ, 5 ರಿಂದ 6 ಲಕ್ಷ ಇವ್ರ ಪ್ರಕಾರ ಡೈರೆಕ್ಟರ್ಗಳಾದರೆ ನೀವೇ ಇವತ್ತು ಮಾಡಿದ್ದೀರಿ. ಏನು ಮಾಡಿದ್ದೀರಿ? 6 ಜನ ಚುನಾಯಿತ ಪ್ರತಿನಿಧಿಗಳಲ್ಲಿ ರಿಸರ್ವೇಷನ್ ಇದೆ, 6 ಜನ ಕೊಟ್ಟಿದ್ದೀರಿ. ಈಗ 3 ಜನ ಕೊಡ್ತಾ ಇದ್ದೀರಿ. ಯಾರು ಕೊಟ್ಟಿದ್ದೀರಿ? ಒಂದು SC, ಒಂದು ST, ಒಂದು ಜನರಲ್ ಲೇಡಿ. ಹಂಗಾರೆ 20 ಲಕ್ಷ ಹಿಂದುಳಿದ ವರ್ಗದವ್ರು ಎಲ್ಲೋದ್ರು? ಅವ್ರನ್ನ ಕಾಣಲಿಲ್ಲ ಕಣ್ಣಿಗೆ ನಿಮಗೆ? ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗ ಕಟ್ಟಿದ್ದಾರೆ. ಆವತ್ತಿಂದ ಮುಖ್ಯಮಂತ್ರಿಗಳಾಗಿ ಯಾಕಿಲ್ಲ ಸ್ವಾಮಿ ಹಿಂದುಳಿದ ವರ್ಗಕ್ಕೊಂದು ತೋರಿಸಿಲ್ಲ? ನೀವು ಯಾಕೆ ಮಾಡಿಲ್ಲ ನೀವು ಇದನ್ನ? ಏನು ಸ್ವಾಮಿ ನೀವು SCಗಳಿಗೆ ನಮ್ಮನ್ನ ಧರಣಿ ಮಾಡಿದ್ರು? ಹೋದ್ಸರಿ ಮಾತಾಡಿರೋ ಹೊತ್ತಿಗೆ ನಾನೊಬ್ಬ ಯೂನಿಯನ್ನಲ್ಲಿ ರಾಜೀನಾಮೆ ಕೊಟ್ಟು ದಲಿತ ಗ್ರಾಜ್ಯುಯೇಟ್ನ ಅಧ್ಯಕ್ಷರು ಮಾಡಿದ್ದೀನಿ. ಯೂನಿಯನ್ಗೆ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಅಧ್ಯಕ್ಷರೇ, ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಆ SC ST ಹಿಂದುಳಿದವರು ನಾಮಿನಿ ಮಾಡಿಬಿಟ್ಟು ಡೈರೆಕ್ಟರ್ ಹಾಕಿದ್ರೆ ವರ್ಷಕ್ಕೊಂದು ಸಾರಿ ನೀನು ಆಸ್ತಿ ವಿವರ ಘೋಷಣೆ ಮಾಡು ಅಂತ ಹೇಳ್ತಿರಲ್ಲ. ಅವ್ನಿಗೇನು ಗೊತ್ತಿದೆ? ಹೆಬ್ಬೆಟ್ಟು ಹೊತ್ತವ್ರು ಇದ್ದಾರೆ, ಅವ್ರು ತೆಗೆದು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡು. ಇಲ್ಲದೆ ಇದ್ರೆ ಡಿಸ್ಕ್ವಾಲಿಫೈ. ಸರ್ಕಾರ ನಿಮ್ದಾ? ಸರ್ಕಾರದ ಹಣ ಕೊಟ್ಟಿದ್ದೀರಾ? ತೋರಿಸಿ, ಎಷ್ಟು ಕೊಟ್ಟಿದ್ದೀರಿ ತೋರಿಸಿ. ಯಾವ ಸಂಘ ಕೊಟ್ಟಿದ್ದೀರಿ ತೋರಿಸಿ ನೋಡೋಣ. ಯಾವ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ದೀರಿ ತೋರಿಸಿ. ಯಾವ ಕೊಡಿ, ಎಲ್ಲಿ ಕೊಟ್ಟಿದ್ದೀರಾ? ಹಣ ಕೊಟ್ಟಿದ್ದೀರಾ? 100 ವರ್ಷದಿಂದ ಸಹಕಾರ ಹಣ ಕೊಟ್ಟಿಲ್ಲ. ಶೇರ್ದನ, ಡಿಪಾಸಿಟ್ ಹಣ, ಸಾಲ ಕೊಡ್ತಾರೆ, ಅದು ಅಭಿವೃದ್ಧಿ ಆಗ್ತಾರೆ ಅವರು. ಇದ್ರ ಮೇಲೆ ಹಾಕ್ಕೋಬೇಕು ಕಣ್ಣು ನಿಮ್ಗೆ. ಯಾಕೆ ಕಣ್ಣು? ಸ್ವಾಯತ್ತ ಸಂಸ್ಥೆಗಳು, ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ, ಪುರಾತನ ಕಾಲದಿಂದ ಬಂದು ಸ್ವಾಮಿ, ನೀವು 1 ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ, ಆಮೇಲೆ ಚುನಾವಣೆ ಭಾಗವಹಿಸಿ ಅಂದರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ರಿಜಿಸ್ಟರ್ ಮಾಡ್ತೀರಿ, ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ, ಅವನ ಅಧ್ಯಕ್ಷ ಆಗ್ಬೋದು, ಅವ್ನ ಕಂಟೆಸ್ಟ್ ಮಾಡ್ಬೋದು. ಸಹಕಾರ ಸಂಘಗಳು ಈಗಲೇ ಕುಂಠಿತಾಗಿದ್ದಾವೆ. ಈ ಉದಾರೀಕರಣ, ಜಾಗೃತೀಕರಣ ಜಾರಿಗೆ ಬಂದ್ಮೇಲೆ ಕಂಪನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತಾರೆ ಅವರೇ ಇಂತ ಇದ್ರು, ಉಪಕರಣ ಅವರೇ ಇಂತಿದ್ರು, TFSMSಗಳು ಅರ್ಧ ಮುಳುಗೋಗವೆ. ಫೀಲ್ಡ್ ಬ್ಯಾಂಕ್ ಚಾಣಾಕ್ಷರಿ ಇಲ್ಲೇ ಅವರೇ, ಅಲ್ಲಿ BS ವಿಶ್ವನಾಥ್ ಇದ್ರು. ನಬಾರ್ಡಿಂದ ತೋಟಗಾರಿಕೆ ಆಗಿರೋದು ಅದರಿಂದ, ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ. ಇಂಥ ಒಂದು ಸ್ಥಿತಿಲಿರ್ತಕ್ಕಂಥ ಸಂಸ್ಥೆನ ಬೆಳೆಸೋದ್ಬಿಟ್ಟು ಪೂರಕವಾಗಿರ್ಬೇಕೆ ಹೊರತು ಸರ್ಕಾರ ಯಾವತ್ತೂ ಕೂಡ ಕೆಲವೊಂದು ಮಾಡಿದ್ರೆ ಸ್ವಾಗತ ಮಾಡ್ತೀನಿ, ಕೆಲವ್ರು ಮೆಂಬರೇ ಮಾಡ್ಕೊಳ್ಳಿಲ್ಲ, ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದಿರಿ, ಕೆಲವನ್ನ ನಾನು ಅಭಿನಂದಿಸ್ತೀನಿ, ಅದಕ್ಕಲ್ಲ. ಆದರೆ ಈ ರೀತಿ ಸಹಕಾರನೇ ಬೇರೆ ಸರ್ಕಾರ ಅಂತ ತಿಳ್ಕೊಂಡು ನೀವು KH ಪಾಟೀಲ್ ಜೊತೆಯವ್ರು, ನಾನು KH ಪಾಟೀಲ್ ರೆಡ್ಡಿ ಕಾಂಗ್ರೆಸ್, ಅವ್ರ ಪುತ್ರರು HK ಪಾಟೀಲ್ರು, ಇವು BS ವಿಶ್ವನಾಥ್ ಬಿಟ್ರೆ ಇಂಟರ್ನ್ಯಾಷನಲ್ ಲೀಡರ್. ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿಸ್ಥಿತಿ ತಂದ್ರೆ ರಾಜ್ಯ ಜನ ಏನಾಗಬೇಕು ಸ್ವಾಮಿ? ಅನುಭವ ಇಲ್ಲ. ತೋಟಗಾರಿಕೆ ಸಹಕಾರ ಸಂಘ ಅದೇ, ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ, ಹೌಸಿಂಗ್ ಸೊಸೈಟಿ ಮಾಡ್ತಾನೆ, ಯಾರು ಸೈಟ್ಗಳು ಮಾಡ್ತಾರೆ ಲೇಔಟು ಅವ್ರು ಮಾತ್ರ ಸದಸ್ಯರಾಗ್ತಾರೆ. ನೀವೇನು ಗೊತ್ತಿಲ್ಲದೆ ಇರೋರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಸರ್ಕಾರನ. ಬಾಲಕೃಷ್ಣ, ಇತಿಹಾಸದಲ್ಲಿ ಬರ್ದ್ಬಿಡಿ.
ಕ್ಲೋಸ್ ಮಾಡಿ, ಹಿಂಗ್ ಮಾಡೋ ಬದಲು ಕ್ಲೋಸ್ ಮಾಡಿಬಿಡಿ, ದಯವಿಟ್ಟು ಕ್ಲೋಸ್ ಮಾಡಿ. ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ. ಸಹಕಾರ ಕ್ಷೇತ್ರ ಬರೆದುಕೊಳ್ಳಿ. ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಉಳಿಸಿದ್ರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು, ಅವ್ರಿಗೆ ಇತಿಹಾಸ ಕೊಟ್ಟಿದ್ರು, ಅದನ್ನ ನಾವು ತೆಗೆದಿದ್ದೀವಿ ಅಂತ ಇತಿಹಾಸ ಅಲ್ಲ ದೇವೇಗೌಡ್ರೆ, SC/ST ಗಳು ಸದಸ್ಯರಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ, ಎಲ್ಲ ಮುಚ್ಚಿಬಿಡ್ತಾವ. SC/ST ಗಳು ಸದಸ್ಯರಾಗ ಮತ್ತೆ ಅಧ್ಯಕ್ಷರೇ, ಮಾತಾಡ್ತಕ್ಕಂಥ ಎಲ್ಲರೂ ಕೂಡ ನೀವು ಮತ್ತೆ ಮಾತಾಡಿ, ಮಾತಾಡಿ, ಬೇರೆ ಬೇರೆ ಹಿಂದುಳಿದವರಿಗೂ ದಲಿತರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇದು ಮೀಸಲಾತಿ ವಿಚಾರ ಸಂಬಂಧಪಟ್ಟ ನೀವೇ ಮಾತಾಡ್ತೀರಿ. ಆಯ್ತು, ಮತ್ತೆ ನೀವು ಮಾತಾಡಿ, ಮಾತಾಡಿ. ದಲಿತರಿಗೆ ಅವಕಾಶ ಕೊಟ್ಟು ಮುಚ್ಚಿಬಿಡ್ತಾವ ತಂಗಡಿ ಅವರೇ, ಅವ್ರು ಹೇಳ್ದಾರ ಹೇಳ್ತೀರಿ. ಏನ್ ಅರ್ಥ ಆಗ್ತದೆ? ಮಾತಾಡುದು ಯಾರು ಅರ್ಥ ಆಗುದು? ಮತ್ತೆ ಮಾತಾಡಿ, ನೀವು ಮಾತಾಡೋದು ಮಾತಾಡಿ, ಇವ್ರೆ ನೀವು ಮಾತಾಡೋದು ಮಾತಾಡಿ, ಯಾರಿಗೆ ಅರ್ಥ ಆಗ್ತದೆ? ಚರ್ಚೆ ಬೇಡ. ಆಯ್ತು, ನೀವು ಅರಗ ಜನದವ್ರು ಕೂತ್ಕೊಳ್ಳಿ. ಶಿವರಾಜ್, ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರ ಹೇಗೆ ಅಲ್ಲಿ ನಿಗಮಗಳ ಇಲ್ಲ, ಒಳ ಮೀಸಲಾತಿ ಹೇಳ್ತಾ ನಾವೇ ತಂದಿದ್ದು, ಒಳ ಮೀಸಲಾತಿ ನಾವೇ ತಂದಿದ್ದು. ವಿಷಯ ಹೇಳಿದ್ರಿ. ನೀವು ಮಾತಾಡಿದ್ರಲ್ಲ ಶಿವರಾಜ್, ನೀವು ಮಾತಾಡಿದ್ರಿ, ವಿಷಯ ಹೇಳಿದ್ರಿ. ಬಿಲ್ ತಂದವರು ದೇವೇಗೌಡರು ಬಗ್ಗೆ ಗೊತ್ತಿಲ್ಲ ಮಾತಾಡ್ತಾರೆ. ಆಯ್ತು, ಅಧ್ಯಕ್ಷರ ಇದು ಕೂತ್ಕೊಳ್ಳಿ, ನಿಮ್ಗೆ ಮಾತಾಡೋದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಕೂತ್ಕೊಳ್ಳಿ. ಇಲ್ಲ, ಅವ್ರು ಮುಗಿಸಿದ್ದಾರೆ. ಮಾತಾಡ್ಲಿ ಈಗ ಬಂದು ಮಾತಾಡ್ತೀರಿ. ಹಿಂದುಳಿದವರು ಮಾನ್ಯ ಸಭಾಧ್ಯಕ್ಷ ವಿಷಯದೊಳಗೆ ಕೆಲವು ಮಾತುಗಳನ್ನು ಹೇಳಿದರು. ಅದು ನಿಮ್ಮ ಉದ್ದೇಶ ಐತೆ ಇಲ್ಲ ಗೊತ್ತಿಲ್ಲ. ತಂಗಡಿಗೆ ಅವರು ಹೇಳ್ಬೇಕಾದ್ರೆ ನಿಮ್ಮ ಮಾತುಗಳ ಪ್ರಚೋದನೆ ಆಯ್ತು. ಮೊನ್ನೆ ದೇವೇಗೌಡರು ಏನು ಹೇಳಿದರು, ಆ 3 ನಾಮಿನೇಷನ್ ಮಾಡ್ತಿರಲ್ಲ, ಅಲ್ಲಿ SC ಮಾಡಿದ್ರಿ, ST ಮಾಡಿದ್ರಿ, ವುಮೆನ್ ಮಾಡಿದ್ರಿ, ನಿಮಗೆ ಹಿಂದುಳಿದವ್ರದ್ದು ನೆನಪಾಗ್ಲಿಲ್ವಾ? ಸಿದ್ದರಾಮಯ್ಯ ಯಾಕೆ ತಂದ್ರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂತ ಟೇಬಲ್ ಬಿಡು. ಒಂದು ಸೆಕೆಂಡ್ ಕೇಳ್ರಿ. ನಾವು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ರಿಸರ್ವೇಷನ್ಗೆ SC ತಂದಿದ್ದೇವೆ, ST ತಂದಿದ್ದೇವೆ, ಬ್ಯಾಕ್ವರ್ಡ್ ಕ್ಲಾಸ್ ತಂದಿದ್ದೇವೆ, ವುಮನ್ ತಂದಿದ್ದೇವೆ ಫಾರ್ ದ ಚೇರ್ಮನ್ಶಿಪ್ ಆ್ಯಂಡ್ ವೈಸ್ ಚೇರ್ಮನ್ಶಿಪ್. ಈಸ್ ಇಟ್ ನಾಟ್ ದಿ ಸೋಷಿಯಲ್ ಜಸ್ಟಿಸ್? ನೀವು 3 ನಾಮಿನೇಷನ್ದಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿಬಿಟ್ರಿ ನೀವು. ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದರೆ ಎಮೋಷ್ನಲ್ ನೀವು ಆಗ್ತೀರಿ, ಅವರು ಆಗ್ತಾರೆ. ಅದಕ್ಕೆ ನಿಮ್ಮ ಸಲಹೆಗಳೇನಿದಾವು ಸಮಾಧಾನವಾಗಿ ಹೇಳ್ರಿ, ಕೇಳಿಸ್ಕೊತೀವಿ. ಅದಕ್ಕೆ ಮತ್ತೆ ಯಾಕಂದ್ರೆ ಇದು ಒಮ್ಮೆ ಚರ್ಚೆ ಆಗಿದ್ದಲ್ಲ, ಇದು ಚರ್ಚೆ ಆಗಲಿ, ಒಮ್ಮೆ ಚರ್ಚೆ ಆಗಿದ್ದಲ್ಲ. ಸಮಿತಿ ಆಯ್ತು, ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಯ್ತು, ಗವರ್ನರ್ ಇಂಟರ್ವೆನ್ಷನ್ ಆಯ್ತು, ಮತ್ತೆ ಚರ್ಚೆ ಮಾಡಿದ್ವಿ. ನಮ್ಮ ಪಕ್ಷದ ಶಾಸಕ ಸಭೆಯೊಳಗೂ ಚರ್ಚೆ ಮಾಡಿದ್ವಿ. ಎಲ್ಲ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕೆಲವೊಂದು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ.
ಆ ಕಾರಣಕ್ಕೆ ಅದು ನೀವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಅಮೆಂಡ್ಮೆಂಟ್ ಕಮಿಟಿಗೆ ಬರಲಿವಲ್ಲ. ಕೇಳಿಲ್ಲ, ಲೆಟ್ ಅಸ್ ಮೇಕ್ ಅವರ್ CEO, ಮ್ಯಾನೇಜರ್, ಜನರಲ್ ಮ್ಯಾನೇಜರ್, MD ಯಾರು ಇರ್ತಾನ ಅವನ್ನ ರಿಸ್ಪಾನ್ಸಿಬಲ್ ಮಾಡೋಣ. ಸ್ವಾಗತ ಈ ಮಾಡಿದ್ನಲ್ಲ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಸ್ವಾಗತ ಮಾಡಿದ್ದೀನಿ. ಸರಿಯಾಗಿ ಒಂದು ವರ್ಷಕ್ಕೆ ತುಂಬಿಸ್ಬೇಕು ಅಂತ ಹೇಳಿ ಅವನ್ನೆಲ್ಲ ಸಲಹೆ ಮಾಡ್ರಿ. ಆದ್ರೆ ಅವು ಬೇಡ ಅಥವಾ ಇವರು ನಿಮ್ನ ವರ್ಗದವರು SC ST ಅಥವಾ ಇನ್ನಿತರರು ಬಂದುಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ. ಆಮೇಲೆ ತಾವು ಹೇಳಿದ್ರಿ ತೋಟಗಾರರು ಸೊಸೈಟಿ ಮಾಡಿರ್ತಾರೆ. ನಾವೇನು ನಾಮಿನೇಷನ್ ಮಾಡ್ತೇವೆ ಅದನ್ನ ಇದ್ರೊಳಗೂ ಬರ್ದೇವಿ, ಆ್ಯಕ್ಟ್ನೊಳಗೂ ಇದೆ. ಯಾರು ನಾಮಿನೇಷನ್ ಮಾಡ್ತೀವಿ ಆ ನಾಮಿನೇಷನ್ ನಮಗೆ ಬೇಕಾದವ್ರಿಗೆ ಮಾಡೋದಿಲ್ಲ, ನಾವು ನಮ್ಮ ಪಾರ್ಟಿ ವರ್ಕರ್ಸನ್ನು ಮಾಡೋದಿಲ್ಲ. ನಾವು ಆ ಸೊಸೈಟಿಯ ಮೆಂಬರ್ ಇದ್ದವನನ್ನ ಮಾಡ್ತೇವೆ. ವಿಲ್ ಓನ್ಲಿ ನಾಮಿನೇಟ್ ದೋಸ್ ಹೂ ಆರ್ ಮೆಂಬರ್ಸ್ ಆಫ್ ದಟ್ ಸೊಸೈಟಿ. ಎಲ್ಲಿ ಬಂತು ಸ್ವಾಮಿ? ಆದ್ದರಿಂದ ಇವೆಲ್ಲ ಇದ್ದಿದ್ದಿಲ್ಲ ಮೊದಲು. ಸರ್ಕಾರದಾಗ ಇಲ್ಲಿ ಯಾರು ಕುಂತಾರ ಅವ್ರು ಕುಂತವ್ರು, ನಮ್ಮಂಥವ್ರು ಬಂದವರು ಯಾವ ಹೆಸರು ಕೊಡ್ತೇವೆ ಅದನ್ನು ನಾಮಿನೇಷನ್ ಮಾಡ್ತಿದ್ರು. ಅವನ್ನೆಲ್ಲನೂ ನಾವು ಲಿಮಿಟ್ ಮಾಡಿಬಿಟ್ಟೇವಿ, ನಾವೇ ಕೈ ಕಟ್ಕೊಂಡೇವಿ. ಆ ಸೊಸೈಟಿ ಮೆಂಬರ್ ಇಲ್ದವನ್ನ ನಾವು ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡೋದಿಲ್ಲ. ದೀಸ್ ಆರ್ ವೆರಿ ಬೇಸಿಕ್ ಅಮೆಂಡ್ಮೆಂಟ್ಸ್ ನಾವು ತಂದಿರೋದು. ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಮಾಡ್ರಿ. ಅದು ಯಾವುದು ಮಾತಾಡಿದ್ರೆ ಈಗ ನೀವೆಲ್ಲ ವಿಚಾರ ಸ್ವೀಕಾರ ಮಾಡೋಣ ಅಂತ ನಾವು ಹೇಳ್ತಿರೋದು. ದಲಿತರು, ಬ್ಯಾಕ್ವರ್ಡವರು, ಹಿಂದುಳಿದವ್ರು ಬಿಡಬೇಡಿ ಅಂತ ಹೇಳಿಲ್ಲ. ಏನಿದೆ ನಿಮಗೆ ಸಂಬಂಧವೇ ಇಲ್ತಾ ಇರ್ತಕ್ಕಂಥ, ಸರ್ಕಾರದಿಂದ ಏನು ಅನುದಾನವೇ ಇಲ್ಲದೆ ಇರ್ತಕ್ಕಂಥ ಯಾವುದೋ ಒಂದು ಶಿಕ್ಷಣ ಸೊಸೈಟಿನೋ ಬೇರೆ ಯಾವುದೋ ಸೊಸೈಟಿಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ನೀವಿಲ್ಲಿ ಪ್ರತಿಯೊಂದಕ್ಕೂ ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ಪಂಚಾಯತಿ ಲೈಸೆನ್ಸ್ ಕೊಟ್ಟಿದ್ರೆ, ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದ್ರೆ, ZP ಕೊಟ್ಟಿದ್ರೆ, ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಶೇರ್ ಇದ್ದರೆ ಮಾತ್ರ ಅಂತಕ್ಕಂಥ ಇರ್ತಕ್ಕಂಥದ್ದು. ನೀವು ಒಂದು ಮಾತು ಹೇಳಿದ್ರಿ, ನೀವು ಹೇಳ್ತಿರಲ್ಲ ನಮ್ದೊಂದೇ ಪಕ್ಷದ ಮಾಡ್ಕೊಳ್ಳಲ್ಲ ಅಂತ. ನೀವಿದ್ದಾಗ ಕಾಂಗ್ರೆಸ್ಸೇ, ನೀವು ಹೋದ್ಮೇಲೆ BJP ಇವರೇ ಮಾಡ್ಕೊಳ್ಳೋದು. ನೀವೇ ಶಾಶ್ವತವಾಗಿದ್ದರೆ ಬರ್ಕೊಂಬಿಡಿ ಎತ್ಲಾಗಿ. ನೀವಿರಲ್ಲ, ನೀವು ಮುಗ್ದೇ ಹೋಯ್ತೀರಿ. ಯಾರು ಮುಗಿಸ್ತಾ ಇದ್ದೀರಿ? ಇವತ್ತೆಲ್ಲ 2 ವರ್ಷ ಇರ್ತಾರೆ ಕಾರ್ಯಕರ್ತರು, ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ? ಹಂಗೆ ಮಾಡ್ತಾ ಇಲ್ಲ. ನೀವಿದ್ದಾಗ ಕಾಂಗ್ರೆಸ್ನವ್ರು ಮಾಡ್ತೀರಿ, ಇವರಿದ್ದಾಗ ಇದನ್ನೇ ಮಾಡ್ಕೊಂಡು ಬಂದಿರೋದು. ಅದೇ ಸುಳ್ಳ? ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಯೋಚನೆ ಮಾಡಿ ಇದನ್ನ ತೀರ್ಮಾನ ತಗೊಳ್ಳಿ. ಬಾಲಕೃಷ್ಣ ಸಭಾಧ್ಯಕ್ಷರೇ, ಈಗ ಹೇಳಿದ ಪಾಯಿಂಟ್ ಬೇಡ, ಅದು ಬೇರೆ ವಿಚಾರ ಇದೆ, ತಿದ್ದುಪಡಿ ದಯಮಾಡಿ ನಾನು ಹೇಳಿದ ಮತ್ತೆ ದಯಮಾಡಿ. ಈಗ ಲಾ ಮಿನಿಸ್ಟರ್ ಒಮ್ಮೆಲ್ಲ ಚರ್ಚೆ ಆಗಿದೆ, ತಿದ್ದುಪಡಿಗೆ ಬಂದಿದೆ. ಆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿಚಾರ ಹೇಳಿ. ಆಯ್ತು, HK ಪಾಟೀಲ್ ಸಾಹೇಬರು ಸಹಕಾರಿ ಸಂಘಗಳ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಈಗಾಗಲೇ ಜ್ಞಾನೇಂದ್ರ ಸಾಹೇಬರು GTD ಅವರು ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಹೆಚ್ಚು ತುಂಬಾ ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಇದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಆದಿನಲ್ಲಿ ಮೊದಲಿಂದ ಸಹಕಾರಿ ಕ್ಷೇತ್ರ ನಡ್ಕೊಂಡು ಬಂದಿದೆ, ಮುಖ್ಯವಾಗಿ ಮಾನ್ಯ ಸಭಾಧ್ಯಕ್ಷ. ಈಗಾಗಲೇ ಕಳೆದ ಸಲ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಆ ಸಮಿತಿನಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, 2A ಗ್ರೂಪು, ಹಾಗೆ ಮಹಿಳಾ ಮೀಸಲಾತಿಗೆ ಅವಕಾಶ ಮೊದಲಿನ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಪುನಃ ಈಗಲೂ ಇದೆ. ಈಗೆಲ್ಲ ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ಅದೇ ಹಾಲು ಉತ್ಪಾದಕ ಸಹಕಾರ ಸಂಘಗಳಾಗಿರ್ಬೋದು ನಡ್ಕೊಂಡು ಪ್ರತೀತಿ ಬಂದಿದೆ. ಯಾಕೆಂದರೆ ಇವತ್ತು ಇನ್ನು ಹೆಚ್ಚುವರಿಯಾಗಿ 4 ಜನರನ್ನ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ನಾಮನಿರ್ದೇಶನ ಮಾಡಬೇಕು ಅಂತ ಮಾನ್ಯ HK ಪಾಟೀಲ್ ಸಾಹೇಬರು ಈ ಒಂದು ಕಾಯ್ದೆನ ಮಂಡನೆಯನ್ನು ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಏನಾದರೂ ಅವ್ರು ಹೆಚ್ಚುವರಿಯಾಗಿ ಅವ್ರಿಗೆ ಸ್ಥಾನಗಳ ಅವಶ್ಯಕತೆ ಇದ್ದರೆ ಚುನಾಯಿತ ರೀತಿಯಲ್ಲೇ ಅವರು ಆಯ್ಕೆ ಆಗ್ತಕ್ಕಂಥದ್ದಕ್ಕೆ ಅದನ್ನು ಸೇರ್ಪಡೆಗೊಳಿಸಲಿ. ನಮ್ದು ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ಸ್ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಒಂದು ಈಗ ಮಾನ್ಯ HK ಪಾಟೀಲ್ ಸಾಹೇಬರು ಅವರು ಸಹಕಾರಿ ಚಳುವಳಿ ಮೂಲಕ ಬಂದಿರತಕ್ಕಂಥವ್ರು. ಬಹುಶಃ ಅವ್ರ ಮನಸ್ಸಿನಲ್ಲಿ ಇದು ಮಾಡಬೇಕು ಅಂತ ಇದೆಯೋ ಮಾಡಬಾರ್ದು ಅನ್ನೋ ಭಾವನೆ ಇದೆಯೋ, ಯಾವ ಒತ್ತಡದಿಂದ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿದಾರೋ ನಮಗೂ ಕೂಡ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮಾನ್ಯ ಸಭಾಧ್ಯಕ್ಷರೇ. ಈಗ ವೈದ್ಯನಾಥನ್ ವರದಿ ಬಗ್ಗೆನೂ GTD ಅವರು ಕೂಡ ಮಾತಾಡಿದರು. ಅದು ಒಳ್ಳೆಯ ಇದು, ಏಕೆಂದರೆ ಪ್ಯಾಕ್ಸ್ ಮತ್ತು ಬ್ಯಾಂಕ್ಗಳ ನಡುವೆ ಇದ್ದಂಥ ಗ್ಯಾಪನ್ನು ತುಂಬತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಅವತ್ತು ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ಇದ್ದಂಥ ದಿನಗಳಲ್ಲಿ ಗ್ಯಾಪ್ ಹಣವನ್ನು ವೈದ್ಯನಾಥನ್ ವರದಿ ಮೂಲಕ ಅವಕಾಶ ಕೊಟ್ಟರು. ಅದನ್ನು ನಾವು ವಿರೋಧ ಮಾಡಲ್ಲ, ಅದು ಖಂಡಿತ ಸ್ವಾಗತವನ್ನ ಮಾಡ್ತೇವೆ ಮಾನ್ಯ ಸಭಾ. ದಯಮಾಡಿ ಸಭಾಧ್ಯಕ್ಷರೇ, ಏನಾಗ್ತದೆ ಅವ್ರಿಗೆ ಯಾವುದೇ ಒಂದು ಚುನಾಯಿತವಾಗಿ ರೈಟ್ಸನ್ನು ಕೊಟ್ಟಿಲ್ಲ,
ಅವ್ರಿಗೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಸದಸ್ಯತ್ವವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈಗಾಗಲೇ ನಮ್ಮ ತಂಗಡಿ ಸರ್ ಕೂಡ ಮಾತಾಡಿದರು, ಈಗಾಗಲೇ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನಾವು ಯಾವುದೇ ಒಂದು ಜನಾಂಗದ ವಿರುದ್ಧವಾಗಲ್ಲ, ಅದು ಸಾಮಾಜಿಕವಾಗಿ ಎಲ್ರಿಗೂ ನ್ಯಾಯದ ಅಡಿನಲ್ಲಿ ಅವಕಾಶ ಆಗಬೇಕು. ಆದರೆ ಇವತ್ತೆಲ್ಲ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಇದ್ದಾವೆ, ಇದರಲ್ಲಿ ಏನಾಗುತ್ತೆ, ನಾವು ಯಾವುದೇ ರೈಟ್ಸ್ ಕೊಡದಲೆ ಕೇವಲ ನಾಮನಿರ್ದೇಶನವನ್ನು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ. ಮಾನ್ಯ ಸಭಾಧ್ಯಕ್ಷೆ, ಒಂದು ನಿಮಿಷ ದಯಮಾಡಿ, ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ತರ್ತೀವಿ ಅಂತ ಹೇಳಿದೆ. ನಾವು ನಮ್ಮ ವ್ಯಾಪ್ತಿನಲ್ಲಿ ಸಾಮಾಜಿಕ ನ್ಯಾಯದಂಡಿನಲ್ಲಿ ಪರಿಶಿಷ್ಟ ಸಮಾಜ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, 2A ಮೀಸಲಾತಿ ಇರ್ತಕ್ಕಂಥವ್ರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಅವಕಾಶವನ್ನು ಕಲ್ಪಿಸಿದ್ದೇವೆ. ಇವತ್ತು ಯಾಕೆಂದರೆ ನೇರವಾಗಿ ರಿಸರ್ವೇಷನ್ ಇಟ್ಟಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಒಂದು ವಿರೋಧಿ ವ್ಯವಸ್ಥೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಹೇಳಲಿಕ್ಕೆ ವಿಶೇಷವಾಗಿ ನಾನು ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಈಗ ಯಾಕೆಂದರೆ ಇದು ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷದ ಪ್ರಶ್ನೆ ಅಲ್ಲ. ಎಲ್ಲ ಒಂದು ಪಕ್ಷದ ಪ್ರತಿನಿಧಿಗಳಾಗಿ ಆ ವ್ಯಾಪ್ತಿನಲ್ಲಿ ಸಹಕಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥವ್ರು ತುಂಬ ಇದ್ದಾರೆ. ಈಗ ಸೌದಿ ಸರ್ ಅವ್ರ ಹಿಂದೆ ಸಹಕಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಲ್ಲ ಒಂದು ನಿಮಿಷ ಸರ್ ಅಲ್ಲ ಒಂದು ಮನೆ ಸಭಾಧ್ಯಕ್ಷ ದಯಮಾಡಿ ಚರ್ಚೆ ಮಾಡಿ ನಾವೆಲ್ಲ ಅವತ್ತು ಹಾಗೆ ಇತ್ತು, ಇವತ್ತು ಈಗ ಈ ಬಂದಂತ ಈ ತಿದ್ದುಪಡಿಯಲ್ಲಿ ಏನ್ ನಿಮ್ಮ ಸಲಹೆ ಹೇಳಿ. ಈಗಾಗಲೇ MPCS ಮತ್ತು ಪ್ಯಾಕ್ಸ್ಗೆ ಇವತ್ತು ಪರಿಶಿಷ್ಟ ಸಮಾಜ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ A ಮತ್ತು ಮಹಿಳಾ ಮೀಸಲಾತಿ ಈಗಾಗಲೇ ಚುನಾಯಿತ ರೀತಿಯಲ್ಲಿ ಆಯ್ಕೆ ಆಗಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಇವತ್ತು ಹೆಚ್ಚುವರಿಯಾಗಿ ನೇರವಾಗಿ ನಾಮನಿರ್ದೇಶನ ಮಾಡ್ತೀವಿ, ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಅನ್ನೋದು ಭಾವನೆ ಇರ್ತಾ ಇದ್ರೆ ಅದು ಅಗತ್ಯತೆ ಇಲ್ಲ, ಅನಿವಾರ್ಯತೆ ಇಲ್ಲ. ಅದ್ರ ಜೊತೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರೋಧ. ಅದರಿಂದ ಅದನ್ನ ಯಾವ ಕಾರಣದಿಂದನೂ ಕೂಡ ಮಾಡಬಾರ್ದು. ಯಾಕೆಂದ್ರೆ ಈ ಎಲ್ಲಾ ಪಕ್ಷದಲ್ಲೂ ಕೂಡ ಸಹಕಾರಿಗಳಿದ್ದಾರೆ. ಮತ್ತೊಮ್ಮೆ ಒಂದು ಮೀಟಿಂಗ್ ಮಾಡಿ ಅವರೆಲ್ಲ ಸಲಹೆ ಮಾರ್ಗದರ್ಶನಗಳ ತೆಗೆದುಕೊಂಡು ಅದನ್ನ ಈ ಒಂದು ವಿಧೇಯಕವನ್ನು ಮುಂದೂಡಿ ಮುಂದಿನ ಒಂದು ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಹಕಾರಿ ವ್ಯವಸ್ಥೆನಲ್ಲಿ ಏನಾಗಿದೆ, ತುಂಬಾ ರಾಜಕಾರಣ ಜಾಸ್ತಿಯಾಗಿ ಸಹಕಾರಿ ವ್ಯವಸ್ಥೆ ಪಾತಾಳಕ್ಕೆ ಹೋಗುವಂತ ಸನ್ನಿವೇಶ ಎದುರಾಗ್ತದೆ. ದಯಮಾಡಿ ಅದಕ್ಕೆ ಅವಕಾಶ ಆಗಬಾರ್ದು ಅಂತ ತಮ್ಮ ಮೂಲಕ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಸಹಕಾರಿಗಳಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ 2025 ಇದರ ಒಂದು ವಿಧೇಯಕ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಏನು ನಮ್ಮ ಸರ್ಕಾರ ಒಂದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ತಂದು ಒಂದು ಮೀಸಲಾತಿ ದಲಿತರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜೊತೆಯಲ್ಲಿ ಹಿಂದುಳಿದವರುಗಳಿಗೆ ಒಂದು ಮೀಸಲಾತಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟ ಬಯಸ್ತೇನೆ. ಇಷ್ಟು ವರ್ಷಗಳ ಅವಧಿಯಲ್ಲಿ ಸಹಕಾರಿ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ದಲಿತರಿಗೆ, ಹಿಂದುಳಿದವರಿಗೆ ಅನ್ಯಾಯ ಆಗ್ತಾ ಬಂದಿದೆ. ಇವತ್ತು ಮುಖ್ಯವಾಗಿ ನಮ್ಮ ಸರ್ಕಾರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮೀಸಲಾತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಅದು ಪ್ಯಾಕ್ಸ್ ಇರ್ಬೋದು, MPCS ಇರ್ಬೋದು, PLD ಇರ್ಬೋದು, DC ಬ್ಯಾಂಕ್ ಇರ್ಬೋದು, ಈ ಒಟ್ಟಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಪಟ್ಟಿಯನ್ನು ತಗೊಂಡ್ರೆ 5% ಕೂಡ ದಲಿತರಿಗೆ, ಹಿಂದುಳಿದವರಿಗೆ ಮೀಸಲಾತಿ ಸಿಕ್ಕಿಲ್ಲ. ಇದು ಮೊದಲನೇ ಬಾರಿಗೆ ಏನು ನಮ್ಮ ಸರ್ಕಾರ ತರ್ತಾ ಇದೆ. ಇದನ್ನು ಭಾಳಷ್ಟು ಕಾಳಜಿಯನ್ನು ವಹಿಸ್ಕೊಂಡು ನಮ್ಮ ಸಹಕಾರ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದನ್ನು ಕಡ್ಡಾಯವಾಗಿ ಹಿಂದೆ ಏನು ಮೀಸಲಾತಿ ಅಪ್ರೂವಲ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ವಿರೋಧಿಸಿದ್ರು. ಆದರೆ ನನಗೊಂದು ಅನಿಸ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, 2025 ಇಂಥ ವ್ಯವಸ್ಥೆಯಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಇನ್ನೂ ಶೋಷಣೆಯ ಇವತ್ತು ಅನೇಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂಥದ್ದು ಹಣಕಾಸಿನ ವ್ಯವಸ್ಥೆ ಇರ್ತದೆ, ಹಣಕಾಸಿನ ವ್ಯವಸ್ಥೆಯನ್ನು ದಲಿತರು ನಿಭಾಯಿಸಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಮಾತು ನಿಜವಾಗ್ಲೂ ಕೂಡ ಈ ಒಂದು ಸಭೆಯಲ್ಲಿ ನಮಗೆ ಬಹಳಷ್ಟು ಒಂದು ರೀತಿ ಇರ್ತಕ್ಕಂಥ ಇವರ ಮನಸ್ಥಿತಿಯ ಬಗ್ಗೆ ನಮಗೆ ಆತಂಕ ಉಂಟಾಗ್ತಿದೆ ಮಾನ್ಯ ಸಭಾಧ್ಯಕ್ಷರೇ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಪಕ್ಷದಲ್ಲೂ ಕೂಡ ದಲಿತರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಎಲ್ಲರೂ ಕೂಡ ಮಾತಾಡಲಿಕ್ಕೆ ಈ ಕಾಯ್ದೆ ಬಗ್ಗೆ ಅವಕಾಶ ಸಿಗಬೇಕು. ಯಾಕೆಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಕೋಆಪರೇಟಿವ್ನಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಈ ವಿಧೇಯಕಕ್ಕೆ ಏನು ನಮ್ಮ ಸರ್ಕಾರ ವಿಧೇಯಕವನ್ನು ತಂದಿದೆ, ಈ ವಿಧೇಯಕಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯವಾಗಿ ಇನ್ನೊಂದು ಮನವಿಯನ್ನು ಮಾಡ್ಕೊಂತಕ್ಕಂಥ ತಮಗೇನು ಅಂತ ಹೇಳಿದ್ರೆ, ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬರಿಗೆ ಏನು ಈ ವಿಧೇಯಕ ಮಂಡನೆ ಮಾಡ್ತಿದ್ದೀರಾ, ಈ ವಿಧೇಯಕ ಮಣ್ಣೆ ಆಗಿ ಬರೋವರೆಗೂ ಕೂಡ
ಈಗ ನಡೀತಿರ್ತಕ್ಕಂಥ ಚುನಾವಣೆಗಳು ಅನೇಕ ಜಿಲ್ಲೆಯಲ್ಲಿ ಡಿಸಿ ಬ್ಯಾಂಕ್ಗೆ ಚುನಾವಣೆ ನಡೀತಾ ಇದೆ. ಆಯ್ತು, point ಅಲ್ಲಿವರೆಗೂ ಕೂಡ ಅದನ್ನ ಎಲ್ಲ ನಾನು ಚುನಾವಣೆಗಳನ್ನ ಮಾಡ್ಲಿ. ಹೋಲ್ಡ್ ಮಾಡಿ ಈ ವಿಧೇಯಕ ಮೊನ್ನೆ ಆದ್ಮೇಲೆ Okay. ಇಲ್ಲಿ ಪಾಸ್ ಆಗಿ ಬಂದ್ಮೇಲೆ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಎರಡನೇದು, ಇಲ್ಲಿ ನಾವು ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀವಿ. ನಾವು ಅಲ್ಲಿ ತಗೊಳ್ತಕ್ಕಂಥ ಸ್ಟಾಫ್ ಬಗ್ಗೆನೂ ಮಾತಾಡಬೇಕಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಏನು ಡಿಸಿಸಿ ಬ್ಯಾಂಕು ಅಥವಾ ಇನ್ನಿತರ ಬ್ಯಾಂಕ್ಗಳನ್ನ ನೇಮಕಾತಿ ಆಗ್ತದೆ, ಅದಕ್ಕೆ ನಾವು ಅಲ್ಲೂ ಕೂಡ ಒಂದು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು Okay, ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಜೊತೆಲಿ ಮಾನ್ಯ ಸಭಾಧ್ಯಕ್ಷರೇ Okay. ಬಹಳಷ್ಟು ವಿಚಾರಗಳು ಇಲ್ಲಿ ಮಾತಾಡಿದ್ರು. ಇವತ್ತು ಮುಖ್ಯವಾಗಿ ಅಲ್ಲ, ಈಗ ನಿಮ್ಮ ಇದಕ್ಕೆ ಬೆಂಬಲ ಇದೆಯಲ್ಲ? ಇದು ವಿಶೇಷ, ಇದು ದಯವಿಟ್ಟು ಬಹಳ ಗಂಭೀರವಾದ ವಿಚಾರ. ವಿಶೇಷವಾಗಿ ಶಾಸಕರುಗಳಾಗ್ತೀವಿ, ಡಿಸಿ ಬ್ಯಾಂಕ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳೆಲ್ಲ ಆಗ್ತೀವಿ. ಆದರೆ ಎಲ್ಲೂ ಕೂಡ ನಮಗೆ ಫಾರಿನ್ ಟೂರ್ ಅವಕಾಶ ಇಲ್ಲ. ಆದ್ರೆ ಕೋಆಪರೇಟಿವ್ ಅಲ್ಲಿ ಡಿಪಾಸಿಟ್ ತಕ್ಕಂಥದ್ದು ಯಾರು ಗೊತ್ತಾ ಮಾನ್ಯ ಆಯ್ತಪ್ಪ, ಈ ಬಿಲ್ ಬಗ್ಗೆ ಮಾತಾಡಿ, ಫಾರಿನ್ ಟೂರ್ ಬಗ್ಗೆ ನಾನಂತ ಇಟ್ಕೊಳ್ಳಲ್ಲ. ಬಡ ರೈತರು ಇರ್ತಕ್ಕಂಥ ಡಿಪಾಸಿಟ್ ಅಲ್ಲಿ ಫಾರಿನ್ ಟೂರ್ ಆಗೋದು. ಆಯ್ತು, ಚರ್ಚೆ ಮಾಡಿ. ಈಗ ಯಾರು ಬೇಕಾದ ಚರ್ಚೆ ಮಾಡಿ. ಆನಂದ್, ಗಲ್ಫ್ ಕಂಟ್ರಿ ನಿಮ್ಮ ಬೆಂಬಲಿತ ಬಿಲ್ಗೆ ಬೆಂಬಲಿತ ಉಂಟಾ ಇಲ್ವಾ ಹೇಳಿ? ಬೆಂಬಲ ಉಂಟಾ ಇಲ್ಲ ಬಿಲ್ಗೆ? ಸರ್ಕಾರದ ದುಡ್ಡನ್ನ ನೂರಾರು ಕೋಟಿ ರೂಪಾಯಿಗಳನ್ನ ಶಿವಲಿಂಗ ಅವರು ಮಾತಾಡಿ. ಆಯ್ತು, ಆನಂದ್. ದಲಿತರು ಅದಕ್ಕೆ ಬಂದ್ರೆ ಹಣಕಾಸು ಅವರ ನಿರ್ವಹಣೆ ಮಾಡ್ಲಿಕ್ಕಾಗುತ್ತೆ ಅಂತ ಶಿವಲಿಂಗ ಅವ್ರೆ, ನಮ್ಮ ವ್ಯವಸ್ಥೆ ಎಷ್ಟು ಇದೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ಸರ್ಕಾರದ ಇತಿಮಿತಿಗಳಲ್ಲಿ ಸಹಕಾರ ಕ್ಷೇತ್ರಗಳನ್ನ ತರಬೇಕು. ಅದು ಯಾವುದೇ ನಮ್ಮ ಇಲಾಖೆ ಸರ್ಕಾರದ ಇತಿಮಿತಿಗಳಲ್ಲಿ ಶಿವಲಿಂಗ ಅವರು ಮಾತಾಡಿ ಬೇಗ ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಆನಂದ್. ಈ ಸದನದಲ್ಲಿ ಮಾತಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಸಹಕಾರಿ ರಂಗ ಈ ದೇಶದ ಪ್ರಗತಿಗೆ ಒಂದು ಮೂಲಾಧಾರ. ಸಹಕಾರಿ ರಂಗ ಭಾಳ ಚೆನ್ನಾಗಿರಬೇಕು ಆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಅದು ಆರ್ಥಿಕವಾಗಿ ಮುಂದುವರಿಯೋಕ್ಕೆ. ಅದಕ್ಕೋಸ್ಕರ ಈ ಬಿಲ್ ಏನು ತಂದಿದ್ದಾರೆ, ಹೋದ ಸಾರಿನೇ ಈ ಬಿಲ್ ಇಲ್ಲಿ ಸದನದಲ್ಲಿ ಸಬ್ಮಿಟ್ ಆಯಿತು. ಅದರಲ್ಲಿ ಕೆಲವು ಮಾಡಿಫಿಕೇಶನ್ನ ರಾಜ್ಯಪಾಲರು ಎಲ್ಲ ಶೇರ್ ಮಾಡಿದ್ದಾರೆ ಅಂತ. ಆದರೆ ಒಂದೇ ಒಂದು ವಿಚಾರ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.